ಹಲೋ ಗೆಳೆಯರೇ, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಕಥೆಯನ್ನು ಹೇಳಲು ಬಂದಿದ್ದೇನೆ. ಇದು ಕಾಲ್ಪನಿಕ ಕಥೆಯಾಗಿದ್ದು ಪ್ರೀತಿ, ಮೋಸ ಮತ್ತು ಕುತೂಹಲದಿಂದ ಕೂಡಿದೆ. ಈ ಕತೆ ನಿಮ್ಮನ್ನು ರಂಜಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾದರೆ ಬನ್ನಿ ಕಥೆಯನ್ನು ಶುರು ಮಾಡೋಣ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಅನಿತಾ. ನಾನು ಒಂದು ಸಾಂಪ್ರದಾಯಿಕ ಕುಟುಂಬದಿಂದ ಬಂದಿದ್ದೇನೆ. ನನ್ನ ತಂದೆ ತಾಯಿ ನಾನು ಚಿಕ್ಕವಳಿದ್ದಾಗಲೇ ಒಂದು ರಸ್ತೆ ಅಪಘಾತದಲ್ಲಿ ತೀರಿಕೊಂಡರು. ನಾನು ಅಜ್ಜಿಯೊಂದಿಗೆ ಬೆಳೆದಿದ್ದೇನೆ. ನಮ್ಮ ಮನೆಯ ಸುತ್ತ 5-6 ಮನೆಗಳಿದ್ದವು. ನಮ್ಮದು ಮಾತ್ರ 2 ಅಂತಸ್ತಿನ ಮನೆ. ಉಳಿದವು 1 ಅಂತಸ್ತಿನ ಮನೆಗಳಾಗಿದ್ದವು. ನಾನು ನಮ್ಮ ಮಹಡಿಯಿಂದ ನೋಡಿದರೆ ಪಕ್ಕದ ಮನೆಯಲ್ಲಿ ಯಾರು ಏನು ಮಾಡುತ್ತಿದ್ದಾರೆಂದು ಕಾಣುತ್ತಿತ್ತು. ಕೆಲವರು ಮಹಡಿಯ ಮೇಲೆ ಪಾರ್ಟಿ ಮಾಡುತ್ತಿದ್ದರು. ಆದರೆ ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ. ನಾನು ಡಿಗ್ರಿ ಓದುತ್ತಿದ್ದೆ. ಪ್ರತಿದಿನ ಕಾಲೇಜಿಗೆ ಹೋಗಿ ಬರುತ್ತಿದ್ದೆ. ನನ್ನ ಸ್ನೇಹಿತೆಯರು ನಾನು ಸುಂದರವಾಗಿದ್ದೇನೆಂದು ಹೇಳುತ್ತಿದ್ದರು. ನನಗೆ ದೊಡ್ಡ ಕಣ್ಣುಗಳು, ಚೂಪಾದ ಮೂಗು, ಉದ್ದನೆಯ ಕೂದಲು ಇತ್ತು. ದೇವರು ನನಗೆ ತುಂಬಾ ಸೌಂದರ್ಯ ಕೊಟ್ಟಿದ್ದನು. ಅಪಘಾತದ ನಂತರ ನಾನು ಸರ್ಕಾರಿ ಬಸ್ಸಿನಲ್ಲಿ ಮಾತ್ರ ಓಡಾಡುತ್ತಿದ್ದೆ. ಹೀಗೆ ಒಂದು ದಿನ ನಾನು ಬಟ್ಟೆ ಒಣಹಾಕಲು ಮಹಡಿಗೆ ಹೋದೆ. ಆಗ ಪಕ್ಕದ ಮನೆಯ ಮೇಲೆ ನನ್ನ ಗಮನ ಹೋಯಿತು. ಬೇಸಿಗೆ ಕಾಲವಾಗಿದ್ದರಿಂದ ಅಲ್ಲಿ 4-6 ಜನರು ಬಟ್ಟೆ ಒಣಹಾಕುತ್ತಿದ್ದರು. ಅದರಲ್ಲಿ ನಮ್ಮ ಪಕ್ಕದ ಮನೆಯ ವಿನಯ್ ಅಂಕಲ್ ಕೂಡ ಇದ್ದರು. ಬಿಸಿಲಿನ ತಾಪ ಹೆಚ್ಚಾಗಿದ್ದರಿಂದ ಅವರ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವು. ನಾನು ಸುಮ್ಮನೆ ಬಟ್ಟೆ ಒಣಹಾಕಿ ಕೆಳಗೆ ಹೋಗಬೇಕೆಂದುಕೊಂಡೆ. ಅಷ್ಟರಲ್ಲಿ ನನಗೆ ಒಂದು ವಿಷಯ ಗಮನಕ್ಕೆ ಬಂತು. ವಿನಯ್ ಅಂಕಲ್ ಮತ್ತು ಅವರ ಸ್ನೇಹಿತರು ಏನೋ ಮಾತನಾಡಿಕೊಳ್ಳುತ್ತಿದ್ದರು. ನಾನು ಕುತೂಹಲದಿಂದ ನೋಡುತ್ತಿದ್ದೆ. ವಿನಯ್ ಅಂಕಲ್ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ನಮ್ಮ ಮನೆಯಲ್ಲಿ ಬಾಡಿಗೆಗಿದ್ದರು. ಅವರು ಒಳ್ಳೆಯ ಮನುಷ್ಯರಾಗಿದ್ದರು. ಯಾವಾಗಲೂ ನನ್ನನ್ನು ಗೌರವದಿಂದ ನೋಡಿಕೊಳ್ಳುತ್ತಿದ್ದರು. ಅವರು ಕೆಲವೊಮ್ಮೆ ಜೋಕ್ಸ್ ಹೇಳುತ್ತಿದ್ದರು. ನಾನು ಕೂಡ ಅವರಿಗೆ ಪ್ರತಿಯಾಗಿ ಜೋಕ್ಸ್ ಹೇಳುತ್ತಿದ್ದೆ. ಆಗ ಅವರು ನಗುತ್ತಿದ್ದರು. ನಾನು ಅವರ ಮನೆಗೆ ಹೋಗುವುದು ಸಾಮಾನ್ಯವಾಗಿತ್ತು. ನಾನು ಅವರಿಗೆ ಅಕ್ಕರೆಯಿಂದ ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದೆ. ಅವರಿಗೂ ನನ್ನ ಮೇಲೆ ವಿಶ್ವಾಸವಿತ್ತು. ಹೀಗಾಗಿ ನಮ್ಮಿಬ್ಬರ ನಡುವೆ ಒಳ್ಳೆಯ ಬಾಂಧವ್ಯವಿತ್ತು. ಒಂದು ದಿನ ನಾನು ವಿನಯ್ ಅಂಕಲ್ ಮನೆಯಲ್ಲಿ ಪೇಪರ್ ಓದುತ್ತಿದ್ದೆ. ಆಗ ಅವರು ಒಂದು ಕತೆ ಹೇಳಿದರು. ಆ ಕತೆ ನನಗೆ ತುಂಬಾ ಇಷ್ಟವಾಯಿತು. ನಾನು ಪ್ರತಿದಿನ ಅವರ ಮನೆಗೆ ಹೋಗಿ ಕತೆ ಕೇಳುತ್ತಿದ್ದೆ. ಹೀಗೆ ಕೆಲವು ದಿನಗಳು ಕಳೆದು ಹೋದವು. ಒಂದು ದಿನ ವಿನಯ್ ಅಂಕಲ್ ಊರಿಗೆ ಹೋಗಬೇಕಾಯಿತು. ಅವರು ಹೋಗುವಾಗ ನನಗೆ ತುಂಬಾ ಬೇಸರವಾಯಿತು. ನಾನು ಅವರನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೆ. ಅವರು ಊರಿನಿಂದ ವಾಪಸ್ ಬಂದ ಮೇಲೆ ನಾನು ಅವರ ಮನೆಗೆ ಹೋದೆ. ಅವರು ನನ್ನನ್ನು ನೋಡಿ ತುಂಬಾ ಖುಷಿಪಟ್ಟರು. ಅವರು ನನಗೆ ಊರಿನ ಬಗ್ಗೆ ತುಂಬಾ ವಿಷಯಗಳನ್ನು ಹೇಳಿದರು. ನಾನು ಅವರೊಂದಿಗೆ ಮಾತನಾಡುತ್ತಾ ತುಂಬಾ ಆನಂದಿಸಿದೆ. ಅವರು ನನಗೆ ಒಂದು ಉಡುಗೊರೆ ಕೊಟ್ಟರು. ಆ ಉಡುಗೊರೆ ನನಗೆ ತುಂಬಾ ಇಷ್ಟವಾಯಿತು. ನಾನು ಅವರಿಗೆ ಧನ್ಯವಾದ ಹೇಳಿದೆ. ನಾನು ಅವರ ಮನೆಗೆ ಹೋಗುವುದು ಮತ್ತೆ ಶುರು ಮಾಡಿದೆ. ನಾವು ಪ್ರತಿದಿನ ಮಾತನಾಡುತ್ತಿದ್ದೆವು. ಹೀಗೆ ನಮ್ಮ ಸ್ನೇಹ ಬೆಳೆಯಿತು. ಒಂದು ದಿನ ನಾನು ಅವರಿಗೆ ನನ್ನ ಪ್ರೀತಿಯ ಬಗ್ಗೆ ಹೇಳಿದೆ. ಅವರು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡರು. ನಾವಿಬ್ಬರೂ ಮದುವೆಯಾಗಲು ನಿರ್ಧರಿಸಿದೆವು. ನಮ್ಮ ಮದುವೆಗೆ ಮನೆಯವರೆಲ್ಲರೂ ಒಪ್ಪಿಗೆ ಸೂಚಿಸಿದರು. ನಾವು ಸಂತೋಷದಿಂದ ಮದುವೆಯಾದೆವು. ನಂತರ ನಾವು ಹೊಸ ಜೀವನವನ್ನು ಪ್ರಾರಂಭಿಸಿದೆವು. ನಾವಿಬ್ಬರೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಸಂತೋಷದಿಂದ ಜೀವನ ನಡೆಸುತ್ತಿದ್ದೆವು. ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರಲಿಲ್ಲ. ಹೀಗೆ ನಾವಿಬ್ಬರೂ ಸಂತೋಷದಿಂದ ಜೀವನ ನಡೆಸುತ್ತಿದ್ದೆವು. ನಮ್ಮ ಪ್ರೀತಿ ಸದಾಕಾಲ ಹೀಗೆ ಇರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇದು ನನ್ನ ಜೀವನದ ಕತೆ. ನಾನು ನಿಮಗೆ ಹೇಳಿದ ಹಾಗೆ ಇದು ಕೇವಲ ಕಾಲ್ಪನಿಕ ಕತೆ. ಆದರೆ ಈ ಕಥೆಯಲ್ಲಿರುವ ಪ್ರೀತಿ, ವಿಶ್ವಾಸ ಮತ್ತು ಬಾಂಧವ್ಯ ನಿಜ ಜೀವನದಲ್ಲಿಯೂ ಇರಬೇಕು. ಆಗ ಜೀವನ ಸುಂದರವಾಗಿರುತ್ತದೆ. ಕತೆ ಮುಗಿಯಿತು ಗೆಳೆಯರೇ. ನಿಮಗೆ ಈ ಕತೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮಗೆ ಹೇಳಿದ ಹಾಗೆ ಇದು ಕೇವಲ ಕಾಲ್ಪನಿಕ ಕತೆ. ಆದರೆ ಈ ಕಥೆಯಲ್ಲಿರುವ ಪ್ರೀತಿ, ವಿಶ್ವಾಸ ಮತ್ತು ಬಾಂಧವ್ಯ ನಿಜ ಜೀವನದಲ್ಲಿಯೂ ಇರಬೇಕು. ಆಗ ಜೀವನ ಸುಂದರವಾಗಿರುತ್ತದೆ. ನಂತರ ನಾನು ಎಚ್ಚರಿಕೆಯಿಂದ ಮನೆಯ ಕಡೆಗೆ ಹೆಜ್ಜೆ ಹಾಕಿದೆ. ಅವರು ಪೇಪರ್ ಓದುತ್ತಾ ಕುಳಿತಿದ್ದರು. ಅವರು ಅಬ್ಬಾಯೆ ಎಂದು ಕರೆದರು.
ಆಗ ನಾನು ಇಡ್ಲಿ ತಗೊಳ್ಳಿ ತಿನ್ನಿ ಎಂದು ಹೇಳುತ್ತಾ, ಇವರೆಲ್ಲ ಯಾವಾಗ ಬರುತ್ತಾರೆ ಎಂದು ಕೇಳಿದಾಗ ಅವರು 4 ದಿನ ಆಗುತ್ತದೆ ಎಂದು ಹೇಳಿದರು. ಆಗ ನಾನು ಹೋಗ್ತೀನಿಯೇ ಎಂದು ಹೇಳಿದಾಗ, ಇಷ್ಟೊಂದು ಇಡ್ಲಿ ನನಗೆ ಒಬ್ಬನೇ ತಿನ್ನೋಕೆ ಆಗೋದಿಲ್ಲ, ಒಳಗೆ ಹೋಗಿ ಮತ್ತೊಂದು ತಟ್ಟೆ ತಗೊಂಡು ಬಾ, ಇಬ್ಬರು ತಿನ್ನೋಣ ಎಂದು ಹೇಳಿದರು. ಆಮೇಲೆ ಇಬ್ಬರು ಇಡ್ಲಿ ತಿಂದೆವು. ಆವಾಗ ಅವರು, ಆಯ್ತು, ನಾನು ಅಂಗಡಿಗೆ ಹೋಗಬೇಕು. ನೀನು ಇವತ್ತು ಕಾಲೇಜಿಗೆ ಹೋಗಿಲ್ವಾ ಎಂದು ಕೇಳಿದಾಗ, ನಾನು ಇವತ್ತು ಲೇಟಾಗಿ ಹೋಗುತ್ತೇನೆ ಎಂದು ಹೇಳಿದೆ. ಆಗ ಅವರು, ಸರಿ, ಹಾಗಿದ್ದರೆ ನಾನು ಬೇಗ ಅಂಗಡಿಗೆ ಹೋಗಬೇಕು ಎಂದು ಹೇಳಿದರು. ನಾನು, ಸರಿ, ನೀವು ಹೋಗಿ, ನಾನು ಇಲ್ಲೇ ಕೂತು ಪೇಪರ್ ಓದುತ್ತಾ ಇರುತ್ತೇನೆ ಎಂದು ಹೇಳಿದೆ. ಅವರು ಸರಿ ಎಂದು ಹೇಳಿದರು. ನಾನು ಪೇಪರ್ ಓದುತ್ತಾ ಕೂತಾಗ ಅವರು ಹಿತ್ತಲಿನಲ್ಲಿ ಇದ್ದ ರೂಮಿಗೆ ಹೋದರು. ಅದು ನಮ್ಮದೇ ಹಳೆಯ ಮನೆಯಾಗಿದ್ದರಿಂದ ನನಗೆ ಆ ಮನೆಯ ಬಗ್ಗೆ ಎಲ್ಲವೂ ಗೊತ್ತಿತ್ತು. ಆದರೆ ಇದಕ್ಕೂ ಮುಂಚೆ ಅವರು, ನೀನು ಒಂದು ಕೆಲಸ ಮಾಡು, ನಿನ್ನ ಕೆಲಸ ಮುಗಿಸಿಕೋ, ನೀನು ಚೆನ್ನಾಗಿ ಅಭ್ಯಾಸ ಮಾಡು. ಆದರೆ ಮನೆಯಲ್ಲಿ 1-2 ದಿನ ಬಿಟ್ಟು ಬರುತ್ತಾರೆ, ನೀನು ನನಗೆ ಊಟ ತರಬೇಡ ಎಂದು ನನ್ನ ಮುಖ ನೋಡುತ್ತಾ ಹೇಳಿದರು. ಆಗ ನಾನು, ಅವರು 2 ದಿನ ಆರಾಮಾಗಿ ಇರಲಿ, ನೀವು ತಲೆ ಕೆಡಿಸಿಕೊಳ್ಳಬೇಡಿ ಎಂದಾಗ ಅವರು ಸುಮ್ಮನಿದ್ದರು. ಆಮೇಲೆ ಅವರು ಲೇಟಾಗಿ ಬಂದರೆ ನನಗೂ ಕಷ್ಟ ಆಗುತ್ತದೆ ಅಂತ ಅವರಿಗೆ ಬೇಗ ಬಾ ಎಂದಿದ್ದೇನೆ ಎಂದು ಹೇಳಿ ಅಲ್ಲಿಂದ ಹೋಗಿದ್ದರು. ಅವರ ಮಾತನ್ನು ಕೇಳಿ ನನಗೆ ಏನೋ ಒಂದು ಉಪಾಯ ಹೊಳೆಯಿತು. ಹೀಗೆ ಪೇಪರ್ ಓದುತ್ತಾ ಇದ್ದಾಗ ನನ್ನ ತಲೆಯಲ್ಲಿ 100 ವಿಚಾರಗಳು ಬರುತ್ತಿದ್ದವು. ನನಗೆ ಸರಿಯಾಗಿ ಪೇಪರ್ ಸಹ ಓದಲು ಆಗಲಿಲ್ಲ. ಕೂಡಲೇ ನಾನು ಹಿತ್ತಲಿಗೆ ಹೋದಾಗ ಅಲ್ಲಿ ಗಲೀಜು ವಾಸನೆ ಬರುತ್ತಿತ್ತು. ಕಷ್ಟಪಟ್ಟು ಅಲ್ಲಿಯೇ ನಿಂತುಕೊಂಡು ಓದುತ್ತಾ ಪೇಪರ್ ಬಿಡಿಸಿದೆ. ಆಗ ನಾನು ಪೇಪರ್ ಎತ್ತಿಕೊಳ್ಳುತ್ತಾ ಕೆಳಗೆ ನೋಡುವಾಗಲೇ ಅವರು ನನ್ನ ನೋಡಿಬಿಟ್ಟರು. ಆಗ ನಾನು ಪೇಪರ್ ಎತ್ತಿಕೊಂಡು ಅಲ್ಲಿಯೇ ಸುಮ್ಮನೆ ನಿಂತುಕೊಂಡೆ. ಆಗ ಅವರು, ನಿನಗೆ ಸರಿಯಾಗಿ ಓದಲು ಬರುವುದಿಲ್ಲ, ಬಾ ಹೇಳಿಕೊಡ್ತೀನಿ ಎಂದು ಸೋಫಾ ಮೇಲೆ ಕೂರಿಸಿದರು. ಆಗ ನಾನು ಒಂದು ಹೆಜ್ಜೆ ಮುಂದುವರೆಸಿದೆ. ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವರು ಶಕ್ತಿವಂತರಾಗಿರುವ ಜೊತೆಗೆ ಅವರಿಗೆ ಬುದ್ಧಿಯೂ ಜಾಸ್ತಿ ಇತ್ತು. ಅವರು ತಮ್ಮ 20 ವರ್ಷಗಳ ಆಧಾರದ ಮೇಲೆ ನಿಧಾನವಾಗಿ ಎಲ್ಲವನ್ನೂ ನನಗೆ ಹೇಳಿಕೊಟ್ಟರು. ನಾನು ಕೂಡ ಎಲ್ಲವನ್ನೂ ಆಸಕ್ತಿಯಿಂದ ಕಲಿತುಕೊಂಡೆ. ಆಗ ನಾನು, ಇವತ್ತು ಅಂಗಡಿಗೆ ಹೋಗಬೇಡಿ ಎಂದು ಹೇಳಿದಾಗ ಅವರು, ತುಂಬಾನೇ ಮುಖ್ಯವಾದ ಕೆಲಸಗಳು ಇವೆ, ನಾನು ಹೋಗಬೇಕು ಎಂದು ಹೇಳಿದರು. 2 ದಿನ ನನಗೆ ಇದೇ ರೀತಿ ಓದುವುದನ್ನು ಹೇಳಿಕೊಟ್ಟರೆ ನನಗೆ ಅನುಕೂಲ ಆಗುತ್ತೆ ಎಂದು ಹೇಳಿದೆ. ಆಗ ಅವರು, ಈಗ ಆಗಲ್ಲ, ದಯವಿಟ್ಟು ಒತ್ತಾಯ ಮಾಡಬೇಡ, ಜೊತೆಗೆ ನೀನು ಈ ಸಲುವಾಗಿ ಬೇಜಾರು ಮಾಡಿಕೊಳ್ಳಬೇಡ ಎಂದು ಹೇಳಿದರು. ಆಗ ನಾನು, ಅಂಗಡಿ ಕೆಲಸ ಮುಗಿಸಿಕೊಂಡು ವಾಪಸ್ಸು ಬನ್ನಿ, ನಾನು ಇವತ್ತು ಮನೆಯಲ್ಲಿಯೇ ಇರುತ್ತೇನೆ ಎಂದು ಹೇಳಿದೆ. ಆಗ ಅವರು, ಸರಿ, ಹಾಗಿದ್ದರೆ ಇವತ್ತು ಬೇಗ ಬರುತ್ತೇನೆ ಎಂದು ಹೋಗಿದ್ದರು. ಅವರು ಆ ದಿನ ಸಾಯಂಕಾಲ ಬೇಗ ಬಂದಿದ್ದರು. ಅವರಿಗೆ ನಾನು ಊಟವನ್ನು ತಗೊಂಡು ಹೋಗಿ ನೀಡಿದೆ. ಹೀಗೆ 1-2 ದಿನದಲ್ಲಿ ಹೇಗೆ ಓದಬೇಕು ಎಂಬುದನ್ನು ಎಲ್ಲವನ್ನೂ ಕಲಿತುಬಿಟ್ಟಿದ್ದೆ. ಇದಾದ ಮೇಲೆ ಅವರ ಮನೆಗೆ ಆಗಾಗ್ಗೆ ಹೋಗುತ್ತಿದ್ದೆ. ಅವರು ಕೂಡ ನಮ್ಮ ಮನೆಗೆ ಬರುತ್ತಿದ್ದರು. ಸಮಯ ಸಿಕ್ಕಗೊಮ್ಮೆ ನಾನು ಅದನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿದ್ದೆ. ಹೀಗೆ ದಿನಗಳು ಉರುಳಿದವು. ನಾನು ಕಾಲೇಜಿಗೆ ಹೋಗುವುದು, ಬರುವುದು, ಅಜ್ಜಿಯೊಂದಿಗೆ ಮಾತಾಡುವುದು, ವಿನಯ್ ಅಂಕಲ್ ಮನೆಗೆ ಹೋಗುವುದು, ಇದೇ ನನ್ನ ದಿನಚರಿಯಾಗಿತ್ತು. ವಿನಯ್ ಅಂಕಲ್ ಕೂಡ ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ನನ್ನ ತೊಂದರೆಗಳಿಗೆ ಸ್ಪಂದಿಸುತ್ತಿದ್ದರು. ಹೀಗಾಗಿ ನಮ್ಮಿಬ್ಬರ ನಡುವೆ ಒಂದು ರೀತಿಯ ಬಾಂಧವ್ಯ ಏರ್ಪಟ್ಟಿತ್ತು. ನಾನು ವಿನಯ್ ಅಂಕಲ್ ಜೊತೆ ಮಾತನಾಡುತ್ತಾ ಅನೇಕ ವಿಷಯಗಳನ್ನು ತಿಳಿದುಕೊಂಡೆ. ಅವರ ಜೀವನದ ಅನುಭವಗಳನ್ನು ಕೇಳಿ ನಾನು ಪ್ರೇರಣೆಗೊಂಡೆ. ಅವರು ನನಗೆ ಉತ್ತಮ ಮಾರ್ಗದರ್ಶಕರಾಗಿದ್ದರು. ನಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನು ಕೆಲವರು ತಪ್ಪು ತಿಳಿದುಕೊಂಡರು. ಆದರೆ ನಾವಿಬ್ಬರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ನಮ್ಮಿಬ್ಬರಿಗೂ ನಮ್ಮ ನಡುವಿನ ಸಂಬಂಧದ ಬಗ್ಗೆ ಸ್ಪಷ್ಟತೆ ಇತ್ತು. ಒಂದು ದಿನ ನಾನು ವಿನಯ್ ಅಂಕಲ್ ಮನೆಗೆ ಹೋದಾಗ ಅವರು ಬೇಸರದಿಂದ ಕುಳಿತಿದ್ದರು. ನಾನು ಕಾರಣ ಕೇಳಿದಾಗ ಅವರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡರು. ನನಗೆ ಅವರ ಬಗ್ಗೆ ತುಂಬಾ ಬೇಸರವಾಯಿತು. ನಾನು ಅವರಿಗೆ ಧೈರ್ಯ ಹೇಳಿದೆ. ಅವರ ಕಷ್ಟಗಳಿಗೆ ಸ್ಪಂದಿಸಿದೆ. ಅವರಿಗೆ ಸಹಾಯ ಮಾಡುವ ಭರವಸೆ ನೀಡಿದೆ. ನನ್ನ ಮಾತಿನಿಂದ ಅವರಿಗೆ ಸಮಾಧಾನವಾಯಿತು. ಅವರು ಸಂತೋಷದಿಂದ ನನ್ನನ್ನು ನೋಡಿದರು. ನಾನು ವಿನಯ್ ಅಂಕಲ್ ಕಷ್ಟಗಳನ್ನು ಪರಿಹರಿಸಲು ನಿರ್ಧರಿಸಿದೆ. ಅದಕ್ಕಾಗಿ ನಾನು ನನ್ನ ಸ್ನೇಹಿತರ ಸಹಾಯ ಪಡೆದೆ. ನಾವೆಲ್ಲರೂ ಸೇರಿ ಒಂದು ಯೋಜನೆಯನ್ನು ತಯಾರಿಸಿದೆವು. ನಮ್ಮ ಯೋಜನೆಯ ಪ್ರಕಾರ ನಾವು ವಿನಯ್ ಅಂಕಲ್ ಕಷ್ಟಗಳನ್ನು ಪರಿಹರಿಸಲು ಮುಂದಾದೆವು. ನಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದೆವು. ನಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಿತು. ವಿನಯ್ ಅಂಕಲ್ ಕಷ್ಟಗಳು ದೂರಾದವು. ಅವರು ಸಂತೋಷದಿಂದ ನನ್ನನ್ನು ಆಶೀರ್ವದಿಸಿದರು. ನನ್ನ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸಿದರು.
ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಇತರರಿಗೆ ಸಹಾಯ ಮಾಡಬೇಕು. ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಬೇಕು. ಆಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಇದು ಕೇವಲ ಕಾಲ್ಪನಿಕ ಕತೆ. ಯಾವುದೇ ವ್ಯಕ್ತಿ ಅಥವಾ ಘಟನೆಗೆ ಹೋಲಿಕೆಯಿದ್ದಲ್ಲಿ ಅದು ಕೇವಲ ಕಾಕತಾಳೀಯ. ಈ ಕಥೆಯ ಉದ್ದೇಶ ಯಾರನ್ನು ನೋಯಿಸುವುದಲ್ಲ, ಇದು ಕೇವಲ ಮನರಂಜನೆಗಾಗಿ ಮಾತ್ರ. ಗೆಳೆಯರೇ, ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.